ಅಖಂಡ ಭಾರತವನ್ನ ಇಬ್ಬಾಗ ಮಾಡಿದ್ದು ಕಾಂಗ್ರೆಸ್. ಅದೇ ಮನಸ್ಥಿತಿನ ಕಾಂಗ್ರೆಸ್ ಈಗ ಎಲ್ಲಿದೆ ಇಬ್ಬಾಗ ಮಾಡಿರೋದು? ಯಾವಾಗ ಎಲ್ಲಿ ಇಬ್ಬಾಗ? ಪಾಕಿಸ್ತಾನ, ಬಾಂಗ್ಲಾದೇಶ ಇದೆಲ್ಲವನ್ನ ಅದನ್ನ ಕಾಂಗ್ರೆಸ್ ಇಬ್ಬಾಗ ಮಾಡಿದ್ರು. ನೋಡಿ, ಇವ್ರು ಏನಾದರೂ ಇವ್ರ ಇತಿಹಾಸದಲ್ಲಿ ದೇಶಕ್ಕೋಸ್ಕರ ಹೋರಾಟ ಮಾಡಿರುವಂಥ ನಿದರ್ಶನ ಇದೆಯಾ ಹೇಳ್ಬಿಡ್ರಿ. ನಾವು 100 ತಪ್ಪು ಮಾಡಿದ್ದೀವೋ ಒಳ್ಳೇದು ಮಾಡಿದ್ದೀವೋ. ಸ್ವತಂತ್ರ ಹೋರಾಟದಲ್ಲಿ ನಮ್ಮ ಜನ ಮುಂದೆ ಇದ್ದರು. ನೆಹರು ಅವರು, ಪಟೇಲ್ರು, ಮಹಾತ್ಮ ಗಾಂಧಿಯವರು ಎಲ್ಲರೂ ಮುಂದೆ ಇದ್ರಪ್ಪ ಸ್ವತಂತ್ರ ಹೋರಾಟದಲ್ಲಿ. ಅವರು ಸರಿ ಮಾಡಿದ್ರು ತಪ್ಪು ಮಾಡಿದ್ರು ಬೇರೆ. ಇವ್ರ ಕಡೆ ಯಾರೋ ಒಬ್ಬರಾದರೂ ಇದ್ರ ಅಲ್ಲಿ? ಇವರ ಹಿಂದೂ ಮಹಾಸಭಾದವ್ರು ಯಾರಿದ್ರು ಮುಂದುಗಡೆ ಅವತ್ತು? ಅವರು ಬ್ರಿಟಿಷರ ಜೊತೆ ಸೇರ್ಕೊಂಡಿರೋರು ಇವರು. ನಾವು ಕ್ವಿಟ್ ಇಂಡಿಯಾ ಚಳುವಳಿ ಮಾಡಿದಾಗ ಹಿಂದೂ ಮಹಾಸಭಾ ಮತ್ತು ಮುಸ್ಲಿಂ ಲೀಗ್ ಅವರು ಸೇರ್ಕೊಂಡು ಸರ್ಕಾರ ಮಾಡಿದ್ರು, ಬ್ರಿಟಿಷರಿಗೆ ಸಪೋರ್ಟ್ ಮಾಡಿದ್ರು. ಆಯಿತಾ? ಬೀದಿಗಿಳಿದವ್ರು ಯಾರು? ಕಾಂಗ್ರೆಸ್ಸು ಮತ್ತು ಬೇರೆ ಜನ. ಸೊ ದೇಶ ಇಬ್ಬಾಗ ಮಾಡೋದು ಬಿಡಿ. ನಮ್ಮ ದೇಶವನ್ನು ನಾವು ಯಾರನ್ನ ವಿರೋಧ ಮಾಡ್ತಾ ಇದ್ದೋ ಬ್ರಿಟಿಷರನ್ನು, ಅವ್ರ ಜೊತೆ ಸೇರಿಕೊಂಡವರೇ ಹಿಂದೂ ಮಹಾಸಭಾ. ಇದೇ ಯಾರು ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಉಪಮುಖ್ಯಮಂತ್ರಿ ಆದರು ಬೆಂಗಾಲ್ನಲ್ಲಿ, ಮುಸ್ಲಿಂ ಪಕ್ಷದ ಜೊತೆ ಸೇರಿಸ್ಕೊಂಡು. ಅದು ಇತಿಹಾಸ. ಸೊ ನಾವು ಹೋರಾಟ ಮಾಡಿದ್ದೀವಿ. ಆ ಹೋರಾಟದಲ್ಲಿ ನಮಗೆ ಸಂಪೂರ್ಣ ಜಯ ಸಿಕ್ತೋ ಸಿಕ್ಕಲಿಲ್ವೋ, ನಮ್ಗೆ ಪಾರ್ಟಿಷನ್ ಮಾಡೋಕ್ಕೆ ತಡೆ ಹಿಡಿಯೋದಕ್ಕೆ ಆಯಿತು ಆಗಲು, ಅದು ಇತಿಹಾಸ. ಅದು ಆದರೆ ಇವರ ಕಾಂಟ್ರಿಬ್ಯೂಷನ್ ಏನು ಹೇಳಿ? ಮೋದಿ ಅವರ ಒಂದು ಹಿಂದೂ ಮಹಾಸಭಾದ, ಅವತ್ತಿನ ಹಿಂದೂ ಮಹಾಸಭಾ ಇವತ್ತಿನ BJP ಜನಸಂಘನೇ, ಅದೇ ಸೇಮ್ ಲೈನೇ. RSS ಅವರು ಎಲ್ಲಿದ್ದರು ಹೋರಾಟದಲ್ಲಿ? ಯಾರಾದರೂ RSSನ ಸರಸಂಘ ಚಾಲಕರು ಸ್ವತಂತ್ರ ಸಂಗ್ರಾಮದಲ್ಲಿ ಯಾವ ರೀತಿಯಾಗಿ ಹೋರಾಟ ಮಾಡಿದ್ರು ಅವರ ಮುಖ್ಯಸ್ಥರು? ಇದು ಇತಿಹಾಸ. ನಮ್ಮಲ್ಲಿ ಮಹಾತ್ಮ ಗಾಂಧಿ ತಪ್ಪು ಮಾಡಿದ್ರು ಅಂತ ಹೇಳ್ಕೊಳ್ಳಿ ಬಿಡಿ. ಮಹಾತ್ಮ ಗಾಂಧಿಯವ್ರು ಕೊಂದವ್ರು ಯಾರು ಕೊಂದಿದ್ರಪ್ಪ ಅವ್ರನ್ನ? ಈಗ ಭಗತ್ ಸಿಂಗ್ನ ಫೋಟೋ ಹಾಕೊಳ್ತಾರೆ BJP. ಭಗತ್ ಸಿಂಗ್ ಯಾವತ್ತಾದರೂ ಕೂಡ ಹಿಂದೂ ಮಹಾಸಭಾದಲ್ಲಿ ಇದ್ರಾ? BJP ಪರ ಇದ್ರಾ? ಇಲ್ಲ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇವ್ರ ಪರ ಇದ್ರಾ? ಇಲ್ಲ. ಇವ್ರ ಪರ ಯಾರಿದ್ರು? ಇವ್ರ ಇತಿಹಾಸನೇ ಬೇರೆ. ಇವತ್ತು ಜನರ ಮುಂದೆ ನಾವೇ ದೇಶಭಕ್ತರು, ಇವ್ರು ಮೆಕ್ಕಿದವರೆಲ್ಲ ದೇಶದ್ರೋಹಿಗಳಂತ ಬಿಂಬಿಸುವಂಥದ್ದು, ಇದು ದೇಶವನ್ನು ಒಡೆಯತಕ್ಕಂಥ ವಿಚಾರ. ಎಲ್ಲರೂ ದೇಶಭಕ್ತರೇ. ಅವರೇನು ದೇಶಭಕ್ತರು ಅಲ್ಲ ಅಂತ ನಾನು ಹೇಳೋದಿಲ್ಲ, ಅವರು ದೇಶಭಕ್ತರೇ. ಆದರೆ ಅವರ ಒಂದು ಪರಿಕಲ್ಪನೆಯಲ್ಲಿ ನಾವು ಮಾತ್ರ ದೇಶಭಕ್ತರು, ನಮ್ಮನ್ನು ವಿರೋಧ ಮಾಡೋರೆಲ್ಲ ದೇಶದ್ರೋಹಿಗಳು. ಇದು ದೇಶವನ್ನು ಒಡೆಯುವಂಥ ಕೆಲಸ ಇದು.